ಹೆಸರು ವೈಷ್ಣವಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಪುಟ್ಟರಾಜರ ಬಗ್ಗೆ 4 ಮಾತು ಹೇಳುತ್ತೇನೆ. ಪುಟ್ಟರಾಜರು 1914 ಮಾರ್ಚ್ 3ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಪುಟ್ಟರಾಜರು ಚಿಕ್ಕನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಗುರು ಪಂಚಾಕ್ಷರಿ ಗವಾಯಿಗಳು ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರಗಳಲ್ಲಿ ಸಾಧನೆಗೈದರು. ಪುಟ್ಟರ ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದರು. ಧನ್ಯವಾದಗಳು. ನನ್ನ ಹೆಸರು ಮೇಘನಾ ವಿವಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಪುಟ್ಟರಾಜರ ಬಗ್ಗೆ ಹೇಳಲು ಬಯಸುತ್ತೇನೆ. ಪುಟ್ಟರಾಜರು 1914 ಮಾರ್ಚ್ 3ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಪುಟ್ಟರಾಜರು ಚಿಕ್ಕಂದಿನಲ್ಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು. ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು. ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು. ಧನ್ಯವಾದಗಳು. ಓಕೆ ಮಕ್ಕಳೇ, ಪುಟ್ಟರಾಜರ ಬಗ್ಗೆ ಕ್ವಶನ್ ಕೇಳ್ತಿದ್ರೆ ನಾನು ಆನ್ಸರ್ ಹೇಳ್ತೀರಲ್ವಾ? ಪುಟ್ಟರಾಜರು ಎಲ್ಲಿ ಜನಿಸಿದರು? ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡಿದ್ದು ಹೇಗೆ? ಪುಟ್ಟರಾಜರು ಚಿಕ್ಕಂದಿದ್ದಲೇ ಕಣ್ಣು ಕಳೆದುಕೊಂಡರು. ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು? ಸಂಗೀತ, ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದರು. ಪುಟ್ಟರಾಜನ ತಂದೆ ತಾಯಿ ಹೆಸರೇನು? ಪುಟ್ಟರಾಜರ ತಂದೆ ಹೆಸರು ರೇವಣ್ಣಯ್ಯ, ತಾಯಿ ಹೆಸರು ಸಿದ್ದಮ್ಮ. ಪುಟ್ಟರಾಜರು ಯಾವ ವರ್ಷದಲ್ಲಿ ಜನಿಸಿದರು? ಪುಟ್ಟರಾಜರು 1914 ಮಾರ್ಚ್ 3ರಂದು ಜನಿಸಿದರು. ವೆರಿ ಗುಡ್, ಥ್ಯಾಂಕ್ ಯು.